ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಯಾವುದೇ ರೆಸಿಪಿ ಆಗಲಿ ಮತ್ತು ಡೈಲಿ ರೂಟೀನ್ ಆಗಲಿ ಏನೂ ಶೇರ್ ಮಾಡ್ತಾಯಿಲ್ಲ. ಸೊ ಮನೇಲಿ ತುಪ್ಪ ಖಾಲಿಯಾಗಿತ್ತು. ಸೋನುಗೆ ಚಪಾತಿ ತುಪ್ಪ ಮತ್ತು ಅನ್ನ ತುಪ್ಪ, ಮುದ್ದೆ ತುಪ್ಪ ಅದೆಲ್ಲ ಜಾಸ್ತಿ ತುಪ್ಪ ಬೇಕೇ ಬೇಕು ಅವನಿಗೆ. ಹಂಗಾಗಿ 1 kg ಅಷ್ಟು ಬೆಣ್ಣೆ ತರಿಸಿದ್ದೆ. ಅದು ತುಪ್ಪ ಕಾಸ್ತಾ ಇದ್ನಲ್ಲ, ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಆಲ್ರೆಡಿ 1 ವೀಕ್ ಆಗಿದೆ ಆಲ್ಮೋಸ್ಟ್ ತುಪ್ಪ ಕಾಸಿ. ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಣ್ಣೆ ತಗೊಂಡಿರ್ತೀವಲ್ಲ, ಅದು ಬೆಣ್ಣೆನ ಮಜ್ಜಿಗೆಯಲ್ಲಿ ಹಾಕಿಟ್ಟಿರ್ತಾರೆ, ಬೆಣ್ಣೆ ಕೆಟ್ಟೋಗಬಾರ್ದು ಅಂತೇಳ್ಬಿಟ್ಟು. ಅದಕ್ಕೆ ಬೆಣ್ಣೆನ ಫಸ್ಟು ಒಂದು 3ರಿಂದ 4 ಸತಿ ಚೆನ್ನಾಗಿ ತೊಳಿಬೇಕು. ತೊಳೆದಾಗ ಇದು ಬೆಣ್ಣೆ ಏನು ಕ್ಲಿಯರ್ ಬರುತ್ತಲ್ಲ, ಕ್ಲಿಯರ್ ವಾಟ್ರು ಬರೋ ತನಕ ನಾವು ಬೆಣ್ಣೆ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಆಮೇಲೆ ಕಾಸಕ್ಕಿಡಬೇಕು. ಮತ್ತು ಪಾತ್ರೆ ಸ್ವಲ್ಪ ದೊಡ್ಡದೇ ತಗೊಳ್ಳಿ, ಯಾಕಂದರೆ ನಾನು ಒಂದು 5 ವರ್ಷದ ಕೆಳಗಡೆ ಇನ್ನೂ ಇದು ಅವಾಗ ಒಂದು ಅರ್ಧ kg ಅಷ್ಟು ತಗೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಒಂದು ಅರ್ಧ kg ಅಷ್ಟು ಬೆಣ್ಣೆ ತೊಗೊಂಡ್ಬಿಟ್ಟು ಮನೆಯಲ್ಲೇ ಕಾಯಿಸಿದ್ವಿ, ಚಿಕ್ಕ ಪಾತ್ರೆಲಿ ಕಾಯಿಸಿದ್ವಿ. ಮತ್ತು ಅದು ಐ ಫ್ಲೇಮಲ್ಲಿ ಇಟ್ಬಿಟ್ಟಿದ್ವಿ. ಅದು ಫುಲ್ ಉಕ್ಕಿ ಬಂದುಬಿಟ್ಟಿತ್ತು. ನಾವು ಎಷ್ಟು ಒಲೆ ಆಫ್ ಮಾಡಿದರೂ ಸಮೇತ ಅದು ಇದು ಉಕ್ಕೋದು ಕಡಿಮೆನೇ ಆಗಿರಲಿಲ್ಲ. ಅದಕ್ಕಂತಲೇ ಯಾರಾದರೂ ಫಸ್ಟ್ ಟೈಮು ಅಥವಾ ಹೊಸ್ದಾಗಿ ಏನಾದರೂ ತುಪ್ಪ ಕಾಯಿಸ್ತಿದ್ರೆ ಇದೊಂದು ಟ್ರಿಕ್ ಫಾಲೋ ಮಾಡಿ. ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ. ನಾನು ಸ್ವಲ್ಪ ಬೆಣ್ಣೆ ಇಲ್ಲಿ ಕರಗೋ ತನಕ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಅದೇ ಫಸ್ಟ್ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಕಾಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಒಂದು 20ರಿಂದ 25 ನಿಮಿಷ ಈ ಪ್ರೋಸೆಸ್ಸಿಗೆ ಬೇಕೇ ಬೇಕು. ಒಂದು ಅರ್ಧ ಗಂಟೆ ಆದರೂ ಬೇಕು. ಅದೆಲ್ಲ ಬೆಣ್ಣೆ ಎಲ್ಲ ತೊಳೆದು ನೀಟಾಗಿ ತುಪ್ಪ ಕಾಸೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕು. ಅರ್ಧ ಗಂಟೆ ಪೇಷನ್ಸಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಪ್ಪ ಕಾಸೋದು ಬೆಟರು. 1 kg ತುಪ್ಪ ಏನಿಲ್ಲ ಅಂದರೂ ನಮ್ಮ ಮನೆಗೆ ಒಂದು 2ರಿಂದ 3 ತಿಂಗಳು ಬರುತ್ತೆ. ಮತ್ತು ನನಗೆ ತುಪ್ಪ ಕೆಟ್ಟೋಗಬಾರ್ದು ಅನ್ನೋದೊಂದು ಫುಲ್ ಕಾನ್ಷಿಯಸ್ನೆಸ್ಸು. ಸೊ ಹಂಗಾಗಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಕಾಯಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೆಮನ್ ಎಲ್ಲೋ ಇದೆ. ಇದು ಫುಲ್ಲು ರೆಡ್ ಆಗೋ ತನಕ ನಾವು ಬೆಣ್ಣೆ ಫುಲ್ಲು ಕರಗಿ ತುಪ್ಪ ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ಇದು ಎಲ್ಲೋ ಹೋಗ್ಬಿಟ್ಟು ರೆಡ್ ಆಗುತ್ತೆ. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಕಲರು ಚೇಂಜ್ ಆಗುತ್ತೆ. ಮತ್ತು ವೈಟ್ ಏನಿದೆ ಅದೆಲ್ಲ ವೇಸ್ಟು ಎಲ್ಲ ಸೈಡಲ್ಲಿ ಅದು ಕಟ್ಕೊಳ್ಳುತ್ತೆ ಪಾತ್ರೆಗೆ, ಮತ್ತು ತಳದಲ್ಲಿ ಗಸಿ ಹೋಗಿ ಕೂರುತ್ತೆ. ಜಾಸ್ತಿ ಗಸಿ ಬಂತು ಅಂದರೆ ನಿಮಗೆ ಬೆಣ್ಣೆಯಲ್ಲಿ ಜಾಸ್ತಿ ಅವರೇನೋ ಆ್ಯಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬೆಣ್ಣೆ ಜೊತೆಗೆ ಇವಾಗ ಸಿಟಿಲೆಲ್ಲ ಮೈದಾ ಮತ್ತು ಡಾಲ್ಡಾ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ವೇಸ್ಟ್ ಬಂದಿದೆ. ಅದರಲ್ಲಿ ಅಷ್ಟು ಅವರು ಬೆಣ್ಣೆ ಜೊತೆಗೆ ತೂಕಕ್ಕಂತ ಆ್ಯಡ್ ಮಾಡಿದ್ದಾರೆ ಅಂತ. ಎಷ್ಟು ಕಡಿಮೆ ಬಂದಿದೆಯೋ ಅಷ್ಟು ಪ್ಯೂರ್ ಬೆಣ್ಣೆ ಅಂತ ನಾವು ಅದರಲ್ಲೇ ಕಂಡುಹಿಡಿಬೋದು ಆಲ್ರೆಡಿ. ಸೊ ಇವಾಗ ಇದು ಲಾಸ್ಟ್ ಟೈಮ್ ಹಸುದು ತೊಗೊಂಡಿದ್ದೆ, ಈ ಸತಿ ಹಸುದು ಇರಲಿಲ್ಲ ಅಂತೆ, ಜರ್ಸಿ ಹಸುದಿತ್ತು. ನಮಗೆ ನಾಟಿ ಹಸುದು ಬೇಕಿತ್ತು, ಹಂಗಾಗಿ ತಾಣಲಿಲ್ಲ. ನಾಟಿ ಹಸುದು ಸಿಕ್ಕ ಕೊಡ್ರಿ ಅಂತೇಳ್ಬಿಟ್ಟು ಇವಾಗ ಅರ್ಜೆಂಟಿಗೆ ಯಾವುದು ಎಮ್ಮೆದಿತ್ತು ಅದನ್ನೇ ತೊಗೊಂಡಿದ್ದೀನಿ. ತುಪ್ಪ ಕಾಯಿಸ್ತಾಯಿದ್ದೀನಿ. ಸೊ ನಿಮ್ಮ ಜೊತೆಗೂ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತುಪ್ಪ ಆಗಿದೆಯೋ ಇಲ್ವೋ ಅಂತ ಸುಮ್ಮನೆ ಹಂಗೆ ಕ್ಯೂರಿಯಾಸಿಟಿಗೆ 1-2 ಹನಿಯಷ್ಟು ನೀರು ಹಾಕಿ ನೋಡ್ತಾಯಿದ್ದೀನಿ. ನಾವು ಎಣ್ಣೆಗೆಲ್ಲ ಹಾಕಿದಾಗ ಅದು ಹೆಂಗೆ ಸೌಂಡ್ ಬರುತ್ತಲ್ಲ ಚಟಪಟ ಅಂತ, ಆ ಥರ ತುಪ್ಪ ಆಗಿದ್ದರೆ ಸೌಂಡ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಅಲ್ಲಿ ಸೈಡಲ್ಲಿ ಇರೋದೆಲ್ಲ ರೆಡ್ ಆಗಬೇಕು, ಆವಾಗ ತುಪ್ಪ ಆಗಿದೆ ಅಂತ. ಆದರೂ ನಾನು ಸುಮ್ಮನೆ ಚೆಕ್ ಮಾಡ್ತಾಯಿದ್ದೀನಿ. ಸೈಡಲ್ಲಿರೋದೆಲ್ಲ ಬಿಟ್ಕೊತಾ ಇದೆ, ಇವಾಗ ರೆಡ್ ಆಗ್ತಾಯಿದೆ ಸ್ವಲ್ಪ ತುಪ್ಪ. ಸೊ ಇದಕ್ಕೆ ಹಾಕೋಕ್ಕೆ ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ, ಎಲೆ, ಮೆಂತೆ, ಉಪ್ಪು ಮತ್ತು ಏಲಕ್ಕಿ. ತುಪ್ಪ ಕಾದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ತುಪ್ಪಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಂದರೆ ಇವಾಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನಾವು ಟೆಸ್ಟ್ ಮಾಡ್ತೀವಲ್ಲ, ನೀರು ಹಾಕ್ಬಿಟ್ಟು ಎಣ್ಣೆ ಕಾದಿದ್ರೆ ನೀರು ಹಾಕಿದಾಗ ಚಟಪಟ ಅಂತ ಹೆಂಗೆ ಸೌಂಡ್ ಬರುತ್ತೋ, ತುಪ್ಪಕ್ಕೆ ಹಾಕಿದಾಗ ಅದು ಕೂಡ ಅದೇ ಥರ ಸೌಂಡ್ ಬರುತ್ತೆ. ನಿಮಗೆ ತುಪ್ಪ ಕಾದ್ಮೇಲೆ ಹಾಕ್ತೀನಲ್ವ ನೀರು, ಆವಾಗ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೈಡಲ್ಲಿರೋದೆಲ್ಲ ಬಿಟ್ಕೊತಾ ಇದೆ ನೋಡಿ, ಆ ವೈಟ್ ಏನಿದೆ ಅದಷ್ಟು ಹೋಗಬೇಕು. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ನೋಡ್ತೀನಿ, 2 ಡ್ರಾಪ್ಸ್ ಅಷ್ಟು ಹಾಕ್ತೀನಿ. ಇನ್ನೂ ಕಾಯಬೇಕು.
ಇವಾಗ ವೈಟ್ ನೊರೆ ಬರ್ತಿದೆ ನೋಡಿ, ಆಲ್ಮೋಸ್ಟ್ ತುಪ್ಪ ಆಗಿರ್ಬೋದು. ಇನ್ನೊಂದು ಡ್ರಾಪ್ ಹಾಕ್ತೀನಿ. ಸೌಂಡ್ ನೋಡಿ. ಇವಾಗ ಹೇಗಿದೆ ನೋಡೋಣ ತುಪ್ಪ. ಜಸ್ಟು ಒಂದು 5 ನಿಮಿಷ ಆಯ್ತು ಅಷ್ಟೇ ನನಗೆ ನೋಡೋಕ್ಕೆ ಕ್ಯೂರಿಯಾಸಿಟಿ, ಯಾಕಂದರೆ ಕರೆಕ್ಟಾಗಿ ಕಾಸಿದ್ದೀನೋ ಇಲ್ವೋ ಅಂತ. ಫುಲ್ ರೆಡ್ ಆಗಿದೆ. ಒಂದು ಎಲೆ ಹಾಕಿದ್ದೆ ಅಷ್ಟೇ ನಾನು, ಮೆಂತೆ, ಉಪ್ಪು, ಏಲಕ್ಕಿ. ಇಷ್ಟು ಕೆಂಪಗಾಗಿದೆ. ಇವಾಗ ಗೊತ್ತಾಗಲ್ಲ ಅದರದ್ದು ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಅಂತ. ಅದನ್ನು ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿ ತಣ್ಣಗಾದ್ಮೇಲೆ ಸೋಸಿದ್ಮೇಲೆ ಮತ್ತೆ ನಾಳೆ ಆ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಅದು ಕರೆಕ್ಟಾಗಿ ಮರಳು ರವೆ ಥರ ಬಂದಿದ್ದರೆ ಅದು ಕರೆಕ್ಟಾಗಿ ಆಗಿದೆ. ಇದು ನಾನು 4ರಿಂದ 5ನೇ ಸತಿ ಕಾಸ್ತಾ ಇದ್ದೀನಿ. ಯಾವ್ದು ಸತಿನೂ ಕೆಟ್ಟೋಗಿಲ್ಲ, ಈ ಸತಿನೂ ಕೆಟ್ಟೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಸತಿ ತುಪ್ಪದಲ್ಲಿ ವೇಸ್ಟ್ ಜಾಸ್ತಿ ಇದೆ ಅಂತ ಅನಿಸ್ತು. ಯಾಕಂದರೆ ತಳದಲ್ಲಿ ಹೋಗಿ ಭಾಳ ಕುತ್ಕೊಂಡು ಬೇರೆ ಕಡೆ ಬೆಣ್ಣೆ ತಗೊಳ್ತಿದ್ವಿ. ಸೊ ಯಾಕೋ ಮೋಸ ಅಂತ ಅನ್ನಿಸ್ತು. ಯಾಕಂದರೆ ಇದು ಅರ್ಧ kg, 3/4 kg ಎಲ್ಲ ಕೊಟ್ಟು ತೂಕ ಕಡಿಮೆ ಕೊಟ್ಟು 1 kg ದುಡ್ಡು ಇಸ್ಕೊಂತಿದ್ರು. ಸೊ ನಾವೇನು ಚಿಕ್ಕ ಮಕ್ಕಳೆಲ್ಲ ನನಗೆ ಗೊತ್ತಾಗುತ್ತೆ ಎಷ್ಟು ತೂಕ ಇದೆ. 1 kg ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿದಾಗ ಎಷ್ಟು ತುಪ್ಪ ಬರುತ್ತೆ ಅದೆಲ್ಲ ಅಂದಾಜು ನನಗೆ ಸಿಗ್ತಾ ಬಂತು. ಸೊ ನಾನು ನಮ್ಮ ಮನೇಲಿ ಹೇಳಿದೆ, ಇಲ್ಲಿ ಇದು 1 kg ಬೆಣ್ಣೆ ಅಂತ ತುಪ್ಪ ಕಳಿಸಿದ್ರೆ ಅದರಲ್ಲಿ 1 kgದು ಬೆಣ್ಣೆ ಇರಲ್ಲಪ್ಪ, ಸುಮ್ಮನೆ ದುಡ್ಡು ಮಾತ್ರ ಕೊಡ್ತಿದ್ದೀವಿ ನಾವು ಕರೆಕ್ಟಾಗಿ, ಈ ಥರ ಎಲ್ಲ ಮೋಸ ಮಾಡ್ತಾರೆ. ಸೊ ಬೇಡ, ಸವಾಸನೆ ಬೇಡ. ಇದು ನಾವು ಫಾರ್ಮ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ಹಸು ತುಪ್ಪ ಹಸುದು, ಎಮ್ಮೆದು, ನಾಟಿ ಹಸಿದು, ಜರ್ಸಿದು ಎಲ್ಲ ಟೈಪಿನ ಬೆಣ್ಣೆನೂ ಸಿಗುತ್ತೆ. ಸೊ ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಅವ್ರಿಗೆ ನಾವ್ಯಾರು ಅಂತ ಗೊತ್ತಿಲ್ಲ, ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಮೋಸ ಮಾಡೋ ಚಾನ್ಸೇ ಇಲ್ಲ. ಮತ್ತು ಹಳ್ಳಿಯಿಂದ ಮತ್ತು ಒಳ್ಳೆ ಬೆಣ್ಣೆನೇ ಕೊಡ್ತಾರೆ. ಇದುವರೆಗೂ ನಮಗೆ ಮೋಸ ಆಗಿದೆ ಅಂತ ಅನಿಸೇ ಇಲ್ಲ. ಸೊ ಅದಕ್ಕೆ ನಾವು ಮುಂಚೆ ತಾಣ್ತಿದ್ವಲ್ಲ, ಅಲ್ಲಿ ತಾಣೋದೇ ಬಿಟ್ಟಿದ್ದೀವಿ. ಸೊ ಈ ಥರ ಮೋಸ ಮಾಡಿದಾಗ ಅವ್ರ ಹತ್ರ ತಾಣೋ ಅವಶ್ಯಕತೆ ಇಲ್ಲ. ದುಡ್ಡು ಮಾತ್ರ ಕರೆಕ್ಟಾಗಿ ತಗೊಂಡು ಈ ಥರ 1 kg ಬೆಣ್ಣೆ ತಗೊಂಡು ಕಾಸು ಕೊಟ್ಟಿದ್ದೀನಿ, 3/4 kg ಕಾಸು ಕೊಟ್ಟಿದ್ದೀನಿ ಅಂತ 1/4 kg ಕೊಡೋದು, ಆಮೇಲೆ ಅರ್ಧ kg ಕಾಸು ಕೊಟ್ಟು 1 kgದು ದುಡ್ಡು ಇಸ್ಕೊಳೋದು. ಇದು ನಮಗೂ ಗೊತ್ತಾಗುತ್ತಲ್ವ. ಇವಾಗ ಒಂದು ಸತಿ 1 kg ಬೆಣ್ಣೆ ತಗೊಂಡು ನೀವು ತುಪ್ಪ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಅಂದಾಜು ಆಲ್ರೆಡಿ ಗೊತ್ತಾಗುತ್ತೆ ಎಷ್ಟು ತುಪ್ಪ ಬರುತ್ತೆ 1 kg ಬೆಣ್ಣೆಗೆ ಅಂತ. ಸೊ ಅದು ನನಗೆ ಗೊತ್ತಾದಾಗ ನನಗೆ ಆಲ್ರೆಡಿ ಎಲ್ಲೋ 6th ಸೆನ್ಸಲ್ಲಿ ಹೇಳ್ತಿತ್ತು ಮೋಸ ಆಗ್ತಿದೆ, ದುಡ್ಡು ಮಾತ್ರ ಕರೆಕ್ಟಾಗಿ ಇಸ್ಕೊಳ್ತಿದ್ದಾರೆ, ಇದು ನಮಗೆ ತುಪ್ಪ ಕಡಿಮೆ ಬರ್ತಿದೆ ಅಂತ ಗೊತ್ತಾಯಿತು. ಅವಾಗಿಂದ ಅಲ್ಲಿ ತಾಣೋದೇ ಬಿಟ್ಬಿಟ್ಟೆ. ಇವಾಗ ಇಲ್ಲಿ ತೊಗೊಳ್ತಿದ್ದೀವಿ, ಕಾಯಮ್ಮಗೆ ತಾಣ್ತೀವಿ, ಅವರು ಚೆನ್ನಾಗಿ ಕೊಡ್ತಾರೆ. ಒಂದೂವರೆ ವರ್ಷದಿಂದ ನಾನೇ ಕಾಸ್ತಿದ್ದೀನಿ. ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಲ್ವ. ಸೊ ಅದಕ್ಕೆ ನಾನೇ ಯೂಟ್ಯೂಬ್ ನೋಡ್ಕೊಂಡು ಫಸ್ಟ್ನೇ ಸತಿ ಕಾಸಿದೆ, ಅದು ಅಷ್ಟೇ ಪಾಸ್ ಆಯಿತು, ಚೆನ್ನಾಗಿ ಬಂತು. ಸೊ ಅವಾಗಿಂದ ಕಾನ್ಫಿಡೆಂಟ್ ಬಂತು. ಸೊ ನಾನು ತುಪ್ಪ ಮಾಡ್ಬೋದು, ತುಪ್ಪ ಕಾಸ್ಬೋದು ಅಂತ. ಯಾವುದೇ ಒಂದು ವಿದ್ಯೆ ಆಗಿರಲಿ ಸ್ವಲ್ಪ ಕಲಿಯೋ ತನಕ ಅಷ್ಟೇ, ಅದು ಹೆಂಗೋ ಏನೋ ಅಂತ ಜಸ್ಟ್ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದು ಟ್ರಿಕ್ ಏನು ಫಾಲೋ ಮಾಡ್ತೀನಪ್ಪ ಅಂದರೆ, ಅದು ಕೆಂಪಗಾಗ್ತಾ ಬರ್ತಾ ಇರುತ್ತಲ್ಲ, ಜಸ್ಟು ಒಂದು 3 to 4 ಡ್ರಾಪ್ಸು ನೀರು ಹಾಕಿದಾಗ, ನಾವು ಎಣ್ಣೆಗೆ ನೀರು ಹಾಕಿದಾಗ ಹೆಂಗೆ ಚಟಪಟ ಅಂತ ಸಿಡಿಯುತ್ತೋ ಅದೇ ಥರ ಸಿಡಿದ್ರೆ ಇದು ತುಪ್ಪ ಕಾದಿದೆ ಅಂತ. ಮತ್ತು ಸ್ವಲ್ಪ ರೆಡ್ಡಿಶ್ ಆಗುತ್ತೆ, ಲೆಮನ್ ಇದ್ದಿದ್ದು ರೆಡ್ ಆಗ್ತಾ ಬರುತ್ತೆ. ಆಲ್ರೆಡಿ ನಮಗೆ ಗೊತ್ತಾಗುತ್ತೆ, ಸೈಡಲ್ಲೆಲ್ಲ ವೇಸ್ಟ್ ಎಲ್ಲ ಕಟ್ಕೊಳುತ್ತೆ, ತಳದಲ್ಲೂ ವೇಸ್ಟು ಕುತ್ಕೊಳುತ್ತೆ, ಸ್ಮೆಲ್ ಬರುತ್ತೆ. ಸೊ ನಾನೇ ಕಾಸ್ತೀನಿ ತುಪ್ಪ, ಯಾರ ಮೇಲೂ ಡಿಪೆಂಡ್ ಆಗಿ ಮೋಸ ಹೋಗಬಾರ್ದು ಅಂತ ಒಳ್ಳೆ ಲೆಸನ್ ಬಂದಿದೆ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಇಷ್ಟ. ತುಪ್ಪ ಕಾಸಿದ್ದಾಯಿತು, ಮತ್ತು ಇನ್ನೂ 1 kg ಬೆಣ್ಣೆ ಕಳಿಸಿದ್ದಾರೆ ನೋಡಿ. ಇದು 1 kg ಮತ್ತು ಬೆಣ್ಣೆ ಇದೆ, ಇದು ಮತ್ತೆ ಕಾಸಬೇಕು. ಇದು ಮಜ್ಜಿಗೆ ಹಾಕಿ ಕೊಟ್ಟಿದ್ದಾರೆ ಪಾಪ ಅವರು, ಇದನ್ನು ನಾಳೆ ಕಾಸೋಣ ಅಂತ. ಇದು ನಾಳೆ ಕಾಸ್ತೀನಿ. ನುಗ್ಗೆ ಸೊಪ್ಪಿತ್ತು, ಹಾಕ್ಬೋದಿತ್ತು, ಬಟ್ ನಾನು ಯಾವತ್ತೂ ನುಗ್ಗೆ ಸೊಪ್ಪು ಹಾಕಿ
ತುಪ್ಪ ಕಾಸಿಲ್ಲ. ವೆದರು ತುಂಬ ಕೋಲ್ಡ್ ಇದ್ದಿದ್ದರಿಂದ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಟು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ತುಪ್ಪ ಗಟ್ಟಿಯಾದರೆ ಕಷ್ಟ ಅಂತೇಳ್ಬಿಟ್ಟು ಬಿಸಿಲಿರ್ಲಿಲ್ಲಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಾಗಲೇ ಸೋಸಿಟ್ಕೊತಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ವೇಸ್ಟ್ ಎಲ್ಲ ತಳ್ದಲ್ಲಿ ಹೋಗಿ ಕೂರುತ್ತೆ ಅಂತ. 1 kg ಬೆಣ್ಣೆಗೆ ಅಷ್ಟು ವೇಸ್ಟ್ ಬಂದಿದೆ. ಮತ್ತು ನಿಮಗೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ತುಪ್ಪ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ತೊಗೊಂಡಿದ್ದು ಎಮ್ಮೆದೇ ಬೆಣ್ಣೆ, ಆದರೂ ಕೂಡ ಅದು ಲೆಮನ್ ಎಲ್ಲೋ ಬಂದಿತ್ತು. ನನಗೆ ಆಶ್ಚರ್ಯ ಆಯಿತು. ಮತ್ತು ತುಪ್ಪನೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಎಷ್ಟು ರವೆ ಅಂದರೆ ಮತ್ತು ಅದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫುಲ್ ಅರೋಮಾ ಬಂದುಬಿಡುತ್ತೆ ತುಪ್ಪದ್ದು. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು. ನನಗೆ ಖುಷಿ ಆಯಿತು ಕರೆಕ್ಟಾಗಿ ಮಾಡಿದ್ದೀನಿ ಅಂತೇಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು.